ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಟ್ರಾನ್ಸಿಷನ್ 2025 ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ. ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಮಿತ್ರರೇ, ಮೀನ ರಾಶಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ, ಮೋಕ್ಷ ತ್ರಿಕೋಣದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಹೇಳ್ಬೋದು. ಮತ್ತೆ ಹೌಸ್ ಆಫ್ ಡಿಪಾರ್ಟೆಡ್ ಹೌಸ್ ಅಂತ ಕರೀತಾರೆ. ಹಂಗಂತ ಹೇಳಿದ್ರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು, ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ. ಮತ್ತೆ ಜೈಲು, ಐಸೋಲೇಷನ್, ಹಾಸ್ಪಿಟಲೈಸೇಷನ್ ಇದೆಲ್ಲದನ್ನು ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ, ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ. ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತದೆ ಏನಂತ ಹೇಳಿದ್ರೆ ಡೊನೇಷನ್, ಮೆಡಿಟೇಷನ್, ಎಲ್ಲಾ ಸ್ಪಿರಿಚುವಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ. ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್, ಕಂಪ್ಯಾಷನ್, ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಡಿವೋಷನ್ ಅನ್ನ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು? ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ. ಸೊ ಇದೆಲ್ಲದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿ ಆಗಿರುತ್ತೆ. ಮತ್ತು ಡ್ಯೂಯಲ್ ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು. ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ. ಅದು ಅಲ್ಲದೆ ಸುಮಾರು 50 ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ. ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮಿತ್ರರು, ಇನ್ನ ಕುಂಭ ಲಗ್ನಕ್ಕೆ ಶನಿಯ ಒಂದು ಮೀನದ ಟ್ರಾನ್ಸಿಷನ್ ಹೇಗಿರುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಶನಿ ಕುಂಭ ಲಗ್ನಕ್ಕೆ 12 ಮತ್ತು ಲಗ್ನಾಧಿಪತಿಯಾಗಿ 2ನೇ ಮನೆಯಲ್ಲಿ ಗೋಚಾರನ್ನ ಹೊಂದುತ್ತಾ ಇರ್ತಾನೆ. ಲಗ್ನಾಧಿಪತಿ 2ನೇ ಮನೆಯಲ್ಲಿ ಗೋಚಾರ ಆಗ್ತಿತ್ತು ಅಂತ ಹೇಳಿದ್ರೆ ದುಡ್ಡು ಮಾಡೋದಕ್ಕೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಲಗ್ನಾಧಿಪತಿ 2ನೇ ಮನೆ ಧನಸ್ಥಾನದಲ್ಲಿ ಪ್ಲೇಸ್ ಆಗಿರೋದ್ರಿಂದ. ಆದ್ರೆ ಲಗ್ನಾಧಿಪತಿ 12ನೇ ಮನೆಯ ಒಂದು ಎನರ್ಜಿನೂ ಕ್ಯಾರಿ ಮಾಡ್ತಿರ್ತಾನೆ. ಆದ್ರಿಂದ 2ನೇ ಮನೆಯಲ್ಲಿ ಪ್ಲೇಸ್ ಆಯ್ತು ಅಂತ ಹೇಳಿದ್ರೆ ಶನಿ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು 2 ತಿಂಗಳು ತನಕ ರಾಹುವಿನ ಇನ್ಫ್ಲೂಯೆನ್ಸ್ ಇರೋದ್ರಿಂದ ನಿಮ್ಮ ಒಂದು ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಗಳು ನಿಮ್ಮ ಫ್ಯಾಮಿಲಿ ಮೇಲೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿ ಇದರಿಂದ ಜಗಳಗಳಾಗುವಂತಹ ಚಾನ್ಸಸ್ ಇರುತ್ತೆ. ಅಥವಾ 12ನೇ ಮನೆ ಇಸ್ ದ ಹೌಸ್ ಆಫ್ ಎಕ್ಸ್ಪೆನ್ಸಸ್. ನಿಮ್ಮ ಆಕ್ಟಿವಿಟೀಸ್ ಗಳು ಅಂದ್ರೆ ನೀವು ನಿಮ್ಮ ಮೇಲೆ ಕೆಲವೊಂದಿಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ಕೋತಾರೆ. ಯಾಕೆಂತ ಹೇಳಿದ್ರೆ ಶನಿ ಲಗ್ನಾಧಿಪತಿ ಕೂಡ ಆಗಿರೋದ್ರಿಂದ ಅವು ನಿಮ್ಮ ಫೈನಾನ್ಷಿಯಲ್ ಸೇವಿಂಗ್ಸ್, ಬ್ಯಾಂಕ್ ಅಕೌಂಟ್ಸ್ ಅಂತೇನಿದೆ ಅದ್ರ ಮೇಲೆ ಬಹಳ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿ ಇದರಿಂದನೂ ಕೂಡ ಫ್ಯಾಮಿಲಿಯಲ್ಲಿ ಗಲಾಟೆಗಳಾಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೆ ಅದು ಅಲ್ಲದೆ 2ನೇ ಮನೆಯಲ್ಲಿ 2 ಮ್ಯಾಲಿಫಿಕ್ಸ್ ಗಳು ಒಳ್ಳೇದಲ್ಲ. ಇವನ್ ಹೆಲ್ತ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾಯ್ತು ಅಂತ ಹೇಳಿದ್ರು ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ 2ನೇ ಮನೆ ಮಾರಕ ಸ್ಥಾನ ಕೂಡ ಆಗಿರ್ತದೆ. ಸೊ ಇಂತಹ ಸಮಯದಲ್ಲಿ ನೀವು ಏನರ ಬಗ್ಗೆ ಎಚ್ಚರ ವಹಿಸ್ಬೇಕಂತ ಹೇಳಿದ್ರೆ ನಿಮ್ಮ ಫುಡ್ ಹ್ಯಾಬಿಟ್ಸ್. ಯಾಕೆಂತ ಹೇಳಿದ್ರೆ 2ನೇ ಮನೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಕೂಡ. ಮತ್ತೆ 2ನೇ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ದೇರ್ ಆರ್ ಚಾನ್ಸಸ್ ದಟ್ ನೀವು ಸುಳ್ಳು ಹೇಳುವಂತದ್ದು ಅಥವಾ ಕೆಟ್ಟ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಗೈನ್ ಅದು ವರ್ಸ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ರಾಹು ಲಗ್ನಾಧಿಪತಿ ಜೊತೆ ಇರೋದ್ರಿಂದ. ಆದ್ರಿಂದ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು 2 ತಿಂಗಳ ನಂತರ ಆದ್ರೂ ನೀವು ನಿಮ್ಮ ಲ್ಯಾಂಗ್ವೇಜ್, ನಿಮ್ಮ ಫುಡ್ ಹ್ಯಾಬಿಟ್ಸ್ ಮತ್ತು ನಿಮ್ಮ ಟೋಟಲ್ ಆಟಿಟ್ಯೂಡ್ ಆಸ್ ಎ ಪರ್ಸನ್ ತುಂಬಾ ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಈ 2ನೇ ಮನೆಯಲ್ಲಿ ಕಾಂಬಿನೇಷನ್ ಆಗ್ತಾ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಏನಂತ ಹೇಳಿದ್ರೆ ಅನ್ನದಾನ ಮಾಡುವಂತದ್ದು. ಯಾವಾಗ ನೀವು ಅನ್ನದಾನವನ್ನ ಮಾಡ್ತೀರಾ ಆಗ ನಿಮ್ಮಲ್ಲಿ ಒಂದು ಪ್ಯೂರಿಟಿ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ, ಅಥವಾ ನಿಮ್ಮ ಕಾರ್ಮಿಕ್ ಬರ್ಡನ್ ಅನ್ನೋದು ರೆಡ್ಯೂಸ್ ಆಗುತ್ತೆ, ಕಟ್ ಆಗುತ್ತೆ. ಆಗ ನಿಮ್ಗೆ ಒಂದು ರಿಲೀಫ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಮತ್ತೆ ಅದು ಅಲ್ಲದೆ ನೀವು 2ನೇ ಮನೆಯ ಇನ್ನೊಂದು ರೆಮಿಡಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಮೌನ ವ್ರತ. ಕೆಲವೊಬ್ರು ನಾನು ಇವತ್ತು ಮಾತಾಡೋದಿಲ್ಲ, ಏನು ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮೌನ ವ್ರತ ಮಾಡ್ತಾರೆ. ಕೆಲವರು 2 ದಿನ 3 ದಿನ ಹೀಗೆ ಅವ್ರವ್ರ ಕೆಪಾಸಿಟಿಗೆ ತಕ್ಕಂತೆ ಮಾತಾಡ್ತಾರೆ. ಸೊ ನೀವು ಅಟ್ಲೀಸ್ಟ್ ಇನ್ನ 2 ತಿಂಗಳಲ್ಲಿ ಈ ತರ ವಾರಕ್ಕೆ 1 ಸತಿನೋ ಅಥವಾ 2 ಸತಿನೋ ನಾನು ಏನು ಮಾತಾಡಲ್ಲ ಅಂತ ಹೇಳಿ ಮೌನ ವ್ರತವನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಆಗ ನಿಮ್ಮ ಮೇಲೆ ನಿಮ್ಗೆ ಹೋಲ್ಡ್ ಬರುತ್ತೆ. ಯಾಕೆಂದ್ರೆ ಲಗ್ನಾಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಮ ಆಟಿಟ್ಯೂಡ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಮತ್ತು ನಿಮ್ಮಿಂದ ಆಗಬಹುದಾದಂತಹ ತಪ್ಪುಗಳೇನಿದಾವೆ ಅದಕ್ಕೆ ತುಂಬಾ ಕಡಿವಾಣಗಳು ಬೀಳ್ತಾ ಹೋಗ್ತವೆ. ಅಗೇನ್ ನೀವು ಶಿವನ ಆರಾಧನೆಯನ್ನು ಕೂಡ ಅಥವಾ ಭೈರವನ ಆರಾಧನೆಯನ್ನು ಕೂಡ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಮಿತ್ರರೇ, ಇದಿಷ್ಟು ಶನಿಯ ಗೋಚಾರದ ಫಲ ಕುಂಭ ಲಗ್ನ.